ಡೈವರ್ಸ್ ಕೊಡು ಎಂದು ಪದೇ ಪದೇ ಕಿರುಕುಳ ನೀಡುತ್ತಾ ಕೋರ್ಟ್ಗೆ ಬರುವಾಗ ಬೆದರಿಕೆಯನ್ನ ಹಾಕುತ್ತಾ ಇಂದು ಕೋರ್ಟ್ಗೆ ಬಂದ ಹುಡುಗನಿಗೆ ಹುಡುಗಿಯ ಕಡೆಯವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಮಗಳೂರು ನಗರದ ಜೈನ್ ಟೆಂಪಲ್ ಸಮೀಪ ನಡೆದಿದೆ. ಸರ್ ರಾಶಿಲ್ ಪಾಷಾ ಅಂತ ಸರ್. ಇವತ್ತು ಮೇಂಟೆನೆನ್ಸ್ ಇಂದು ಕೋರ್ಟ್ ಇತ್ತು. ಕೋರ್ಟಿಗೆ ಹೋಗಿ ಬೆಳಗ್ಗೆ 11 ಗಂಟೆಗೆ ಲಾಯರ್ ಕಳಿಸಿದ್ರು. ಕೋರ್ಟಿಗೆ ಹೋಗಿ ಕೋರ್ಟ್ ಎಲ್ಲ ಮುಗಿಸ್ಕೊಂಡು ಡೇಟ್ ಕೊಟ್ಟರು. ಡೇಟು ನಲ್ಲಿ ಆಫೀಸಲ್ಲಿ ಹೇಳ್ತೀನಿ ಸರಿ ಆಯಿತು ಅಂತ ಹೇಳಿ ಟೀ ಕುಡಿಯೋಕ್ಕಂತ ಹೊರಗಡೆ ಹೋದರೆ ನಾನು ನಮ್ಮ ಭಾವ ಜೊತೆಯಲ್ಲಿ ಹೋಗಿದ್ವಿ. ಹೊರಗಡೆ ಹೋದರೆ ನನ್ನ ಹೆಂಡತಿ ತಮ್ಮ ಮತ್ತು ಇಬ್ಬರು ತಮ್ಮಂದಿರು, ಒಬ್ಬ ಅವ್ನ ಫ್ರೆಂಡು ಫಾಲೋ ಮಾಡೋದು. ಇನಾಯತ್ ಅಂತ ಹೇಳಿ ಮತ್ತು ರಿಹಾನ್ ಅಂತ ಹೇಳಿ ಅವ್ನ ತಮ್ಮ, ಇನ್ನೊಬ್ಬ ಸುಫಿಯಾನ್ ಅಂತ ಹೇಳಿ ಇದ್ದ. ನಾವು ಟೀ ಕುಡಿಯೋಕೆ ಹೋದರೆ ಫಾಲೋ ಮಾಡೋದು, ಅಲ್ಲಿ ಕಾಫಿ ಕುಡಿಯೋಕೆ ಹೋದರೆ ಫಾಲೋ ಮಾಡೋದು. ನಾವು ಲಾಯರ್ ಹತ್ರ ಎಲ್ಲ ಮಾತಾಡ್ಕೊಂಡು ಸೀದಾ ಕೆಳಗೆ ಬಂದ್ವಿ. ಕೆಳಗೆ ಬರುವಾಗ ಗೇಟ್ ಹೊರಗಡೆ ಹೋದರೆ ಆವಾಗ ನಿಮಗೆ ಕೇಸ್ ಹಾಕಿದ್ದಲ್ಲ, ಆವಾಗ ನೀನು ಬಚಾವಾಗಿಬಿಟ್ಟೆ, ಯಾವುದೇ ಕಾರಣ ನಿನಗೆ ಜೀವಂತವಾಗಿ ಬಿಡೋದೇ ಇಲ್ಲ, ನೀನು ಬಾ ಹೊರಗಡೆ ಬಾ ಅಂತ ಹೇಳಿ ನಾವು ಏನೂ ಮಾತಾಡಿಲ್ಲ ಸರ್. ನಾವು ನಮ್ಮ ಭಾವ ಜೊತೆಯಲ್ಲಿ ಬೈಕಲ್ಲಿ ಬಂದ್ವಿ. ಅವ್ರು ಹಿಂದ್ಗಡೆನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾನು ಮುನ್ಸಿಪಲ್ ಆಫೀಸಿಗೆ ಹೋಗಬೇಕು ಅಂತ ಹೇಳಿ ನಮ್ಮ ಭಾವ ಇಳಿದ್ರು. ಅವ್ರಿಗೆ ಬಿಟ್ಟು ಇಲ್ಲಿ ಆಫೀಸಿಗಂತ ಬರ್ತಾಯಿದ್ದೀನಿ. ಇಲ್ಲಿ ಜೈನ್ ಟೆಂಪಲ್ ಇದೆಯಲ್ಲ ಸರ್, ಅಲ್ಲಿ ಬಂತು ಆಟೋ ಬೈಕಿಗೆ ಗುದ್ದಿಸ್ಬಿಟ್ಟು ನನ್ನ ಮೇಲೆ ಆಟೋ ಹಚ್ಚಿಬಿಟ್ಟು ಹೊಡೆದ್ರು. ಸುತ್ತಿಗೆ ತಗೊಬಂದು ಅವ್ರ ಅಪ್ಪ ಅವ್ರ ಅಮ್ಮ ಹಿಂದ್ಗಡೆ ಬೆನ್ನಿಗೆಲ್ಲ ಹೊಡೆದು ಹೆಲ್ಮೆಟಲ್ಲಿ ಎಲ್ಲ ಇಲ್ಲಿಗೆಲ್ಲ ಹೊಡೆದಿದ್ದಾರೆ ಸರ್. ಅಲ್ಲೆಲ್ಲ ಉದುರು ಹೋಗ್ಬಿಟ್ಟಿದೆ. ಇಲ್ಲಿ ಕೆಳಗಡೆ ಇಲ್ಲಿ ಕಾಲಲ್ಲಿ ಒದ್ದಿರೋದು ಇಲ್ಲಿಗೆ ಬೀಸಸ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಆ ಥರ ಹೊಡೆದಿದ್ದಾರೆ ಸರ್. ನನಗೆ ಜ್ಞಾನವೇ ಇರಲಿಲ್ಲ. ಆ ಥರ ಹೊಡೆದು ಎಲ್ಲರೂ ಜೀವಂತವಾಗಿ ಬಿಡೋದೇ ಇಲ್ಲ. ಇವತ್ತು ಹೊಡೆದು ಸಾಯಿಸ್ಬಿಡ್ತೀವಿ ಹಿಂಗಂತ ಹೇಳಿ ಸರಿಯಾಗಿ ಹೊಡೆದು ನನಗೆ ರೀಸಸ್ ಮಾಡೋಕ್ಕಾಗ್ತಲ್ಲ ಆ ಜಾಗಕ್ಕೆ ಹೊಡೆದಿದ್ದಾರೆ, ತುಂಬ ಹೊಡೆದಿದ್ದಾರೆ. ಸುತ್ತಿಗೆಯಲ್ಲಿ ಇನ್ನು ಹಿಂಗಡೆ ಬೆನ್ನಿಗೆಲ್ಲ ಹೊಡೆದಿದ್ದಾರೆ. ಕೋರ್ಟಲ್ಲಿದ್ದರೆ ಈಗ ಏನು ಮುಟ್ಟಂಗಿಲ್ಲ, ಏನು ಮಾಡೋಂಗಿಲ್ಲ ಸರ್. ನನಗೆ ನ್ಯಾಯ ಸಿಗಬೇಕು. ನನಗೆ ಆಗ್ತಾಯಿಲ್ಲ. ಆ ಥರ ನಾವು ಹೊಡೆದಿದ್ದಾರೆ. ನನಗೆ ಎಲ್ಲರೂ ಸೇರ್ಕೊಂಡು ಹೊಡೆದಿರೋದು. ಬೈಕೆಲ್ಲ ಪುಡಿ ಮಾಡಿ ಬೈದು ಜೀವಂತಕ್ಕೆ ಬಿಡೋದೇ ಇಲ್ಲ, ನಿನಗೆ ಸಾಯಿಸ್ಬಿಡ್ತೀನಿ ಇವತ್ತಂತ ಹೇಳಿ ಆ ಥರ ಹೊಡೆದಿದ್ದಾರೆ ಸರ್. ಅಲ್ಲೆಲ್ಲ ಉದುರೋಗ್ಬಿಟ್ಟಿದೆ. ರಾಶಿಲ್ ಪಾಷಾ ಅಂತ ಸರ್. ಸರ್ 7 ತಿಂಗಳಾಗಿದೆ ಅಷ್ಟೇ ಸರ್. ಹೌದು ಸರ್, ಇಬ್ಬರು ಒಪ್ಪಿಗೆ ಆಗಿರೋದು. ಅವರಿಗೆ ಎಕ್ಸಾಮ್ ಇತ್ತಂತ ಹೇಳಿ ನಾನೇ ಬಿಟ್ಟು ಬಂದಿರೋದು. ಅಲ್ಲಿ ಅವರು ತಾಯಿ ಮನೆಯಲ್ಲೇ ಇದ್ದರು. ಒಂದು 7 ದಿವಸ ಎಕ್ಸಾಮಿಗೆ ಗ್ಯಾಪ್ ಇತ್ತಂತ ಹೇಳಿದ ತಕ್ಷಣ ಕರೆದೆ ನನ್ನ ಮನೆಗೆ. ಹಾಂದಿ ಗ್ರಾಮದ ರಾಶಿಲ್ ಪಾಷಾ, ಚಿಕ್ಕಮಗಳೂರಿನ ಮಾರ್ಕೆಟ್ ರಸ್ತೆ ನಿಬಾ ಇವರಿಬ್ಬರು ಎರಡೂ ಕುಟುಂಬದವರ ಒಪ್ಪಿಗೆ ಮೇರೆಗೆ 7 ತಿಂಗಳ ಹಿಂದೆ ಅರೇಂಜ್ ಮ್ಯಾರೇಜ್ ಆಗಿದ್ದು, ಇದೀಗ ಹುಡುಗಿ ಕಡೆಯವರು ಹುಡುಗನಿಗೆ ಡೈವರ್ಸ್ ಕೊಡು ಎಂದು ಪದೇ ಪದೇ ಟಾರ್ಚರ್ ಮಾಡುತ್ತಾ ಇಂದು ಕೋರ್ಟ್ಗೆ ಬಂದ ಇವನನ್ನ ಅಡ್ಡ ಹಾಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಎಲ್ಲರೂ ಒಪ್ಕೊಂಡಿದ್ರಲ್ಲ ಸರ್, ಅರೇಂಜ್ ಮ್ಯಾರೇಜ್ ಆಗಿರೋದು ಸರ್. ಹೌದು, ಅವ್ರ ಮನೆಯಲ್ಲಿ ಒಪ್ಪಿ ನಮ್ಮ ಮನೆಯಲ್ಲಿ ಒಪ್ಕೊಂಡು ಅರೇಂಜ್ ಮ್ಯಾರೇಜ್ ಆಗಿರೋದು ಸರ್. ಅವರು ಏನು ಹೇಳ್ತಿದ್ದಾರೆ, ಸಪ್ರೇಟ್ ಮಾಡಬೇಕು, ಚಿಕ್ಕಮಗಳೂರಲ್ಲಿ ಇರಬೇಕು, ಭೋಗ್ಯ ಮನೆ ಮಾಡಬೇಕು ಅಂತ ಹೇಳಿ. ನನಗೆ ತಾಯಿ ಇರೋದೇ ಒಬ್ಬರೇ ಸರ್. ಇಲ್ಲ, ನನಗೆ ಅವ್ರಿಗೆ ಬಿಟ್ಟು ನಾನು ಬರೋಲ್ಲ ಸರ್. ನಾನು ಮದುವೆ ಮಾಡ್ಕೊಂಬಂದಿರೋದು ಜೀವನ ಮಾಡ್ಕೊಂಡು ಹೋಗಲಿ ಚೆನ್ನಾಗಿ, ನಮ್ಮ ತಾಯಿ ನೋಡ್ಕೊಂಡು ಹೋಗಲಿ ಚೆನ್ನಾಗಿ ಅಂತ ಹೇಳಿ. ಅದು ಬಿಟ್ಟು ಅವ್ರದ್ದೇ ಡಿಮ್ಯಾಂಡು. ನಮ್ಮ ಚಿನ್ನ ಎಲ್ಲ ತೊಗೊಂಡೋಗಿದ್ದಾರೆ ಸರ್. 15 ಲಕ್ಷ ಚಿನ್ನ ಎಲ್ಲ ತೊಗೊಂಡೋಗಿದ್ದಾರೆ. ಹೌದು, ಮನೆಯಿಂದ ಹೋಗುವಾಗ ಎಕ್ಸಾಮಿಗೆ ಹೋಗ್ತೀನಿ ಅಂತ ಹೇಳಿ ಎಕ್ಸಾಮ್ ಇತ್ತಲ್ಲ ಸರ್ ಡಿಸೆಂಬರಲ್ಲಿ, ನಾನೇ ಹೋಗಿ ಬೈಕಲ್ಲಿ ಎಲ್ಲ ಬಿಟ್ಟು ಬಂದಿರೋದು. ನನಗೆ ಗೊತ್ತೇ ಇಲ್ಲ. ಚಿನ್ನ ದುಡ್ಡಿತ್ತು, 85,000 ರೂಪಾಯಿ ದುಡ್ಡು ಬೇರೆ ಇತ್ತು, ಅದೆಲ್ಲ ತೊಗೊಂಡೋಗಿರೋದು. ಆದಮೇಲೆ ಅದೆಲ್ಲ ಇದಾಗಿ ಕೇಸೆಲ್ಲ ಆಗಿತ್ತು. ಅವ್ರಿಗೆ ಸಣ್ಣ ಪುಟ್ಟ ಜಗಳ ಆಗಿ ಅವ್ರು FIR ಮಾಡಿದರು ಫಸ್ಟು. ನಾವು ಹೋಗಿ ಬೇಲೆಲ್ಲ ತೊಗೊಂಡಿದ್ವಿ. ಫಸ್ಟ್ ಕೌನ್ಸಿಲಿಂಗ್ ಮಾಡಿಸಿದ್ರು ಸರ್ಗಳು. ಅವರು ಯಾವುದಕ್ಕೆ ಒಪ್ತಾ ಇರಲಿಲ್ಲ. ಪೊಲೀಸ್ ಮಾತೇ ಒಪ್ಪಿಲ್ಲ ಅವರು. ನಮಗೆ ಮನ್ಸಿಗೆ ಬಂದಂಗೆ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರು ಈ ಕಡೆ ಆ ಕಡೆ ಎಲ್ಲ ಸುತ್ತಾಡಿ ಎಲ್ಲ ಕಡೆ ಹೋಗಿದ್ದೆ ಸರ್. ನಾವು ಏನಕ್ಕೂ ಬಗ್ಗಿಲ್ಲ. ಅವರು FIR ಮಾಡಿಸಿದ್ರು, ಸರಿ ಆಯಿತು ಅಂತ ಹೇಳಿ ಇವೆಲ್ಲ ಬೇಲ್ ತೊಗೊಂಡಿದ್ರಲ್ಲ. ಮೇಂಟೆನೆನ್ಸಿಗೆ ಅಂತ ಹಾಕಿದ್ಲು. ಫಸ್ಟ್ ಹಿಯರಿಂಗ್ ಇವತ್ತಿತ್ತು ಸರ್. ಫಸ್ಟ್ ಹಿಯರಿಂಗ್ ಹೋಗಿರೋದು ನಾನು. ಅದಾದ್ಮೇಲೆ ಕೋರ್ಟಿಂದ ಹೊರಗೆ ಬಂದಮೇಲೆ ಅಟ್ಯಾಕ್ ಮಾಡಿರೋದು. ಅಂದಮೇಲೆ ನನಗೆ ನ್ಯಾಯ ಬೇಕು ಸರ್, ನ್ಯಾಯ. ಇವತ್ತು ಬೆಳಗ್ಗೆ ನಮ್ಮ ತಮ್ಮನಿಗೆ ಕೋರ್ಟ್ ಇತ್ತು.
ಫಸ್ಟ್ ಸ್ಟೇರಿಂಗ್ ಇತ್ತು, ಮೇಂಟೆನೆನ್ಸ್ಗೆ ಹಾಕಿದ್ಲು ಅವಳು ಹೆಂಡತಿ. ಅವನು ಹೋಗಿದ್ದ, ಅದು ಕೋರ್ಟಲ್ಲಿ ಆದಮೇಲೆ ಹೊರಗಡೆ ಬರುವಾಗ ಹಿಂಬಾಲದಿಂದ ಬಂದು ಬೈಕ್ ಬೀಳಿಸಿ ಆಟೋಲ್ಲಿ ಅವನಿಗೆ ತುಂಬಾ ಹೊಡೆದಿದ್ದಾರೆ ಸರ್. ತುಂಬ ಅಂದರೆ ತುಂಬಾ ಹೊಡೆದಿದ್ದಾನೆ. ಅವನು ಉಳಿದಿರೋದೇ ಅವನು ಪುಣ್ಯದಿಂದ ಉಳಿದಿದ್ದಾನೆ, ಜನ ಎಲ್ಲ ಉಳಿಸಿದ್ದಾರೆ ಅವನಿಗೆ. ನಾನು ಹೇಳೋದಿಷ್ಟೇ, ಹುಡುಗರಿಗೆ ನ್ಯಾಯ ಇಲ್ವಾ ಅಂತ ಹೇಳೋದು. ಹುಡುಗಿರ ದಂಡ ನಡೆಯುತ್ತಾ, ಅದು ಸತ್ಯ ಏನಂತ ಅದು ಅರಿವಾದ ಮೇಲೆ ಅವ್ರ ಹುಡುಗಿಗೆ ನ್ಯಾಯ ಸಿಗಲೇಬೇಕು. ನನಗೆ ಕೋರ್ಟಲ್ಲಿ ಹಾಕಿದ ಮೇಲೆ ಕೋರ್ಟಲ್ಲೇ ಅವರು ಇದು ಮಾಡಬೇಕು ಏನಿಂತ ಅದು ಕೋರ್ಟಲ್ಲಿ ನೋಡ್ಕೋಬೇಕಿತ್ತು. ಅವನಿಗೆ ಹೊಡೆಯೋದು ಅವ್ರು ತುಂಬಾ ತಪ್ಪು ಮಾಡಿದ್ದಾರೆ ಸರ್. ಅವನೇನಾದರೂ ತಪ್ಪು ಏನಾದರೂ ಆದರೆ ನಮ್ಮ ತಮ್ಮನಿಗೆ ನಾವು ಸುಮ್ಮನೆ ಇರಲ್ಲ ಸರ್. ನನ್ನ ತಮ್ಮನಿಗೆ ನ್ಯಾಯ ಬೇಕು, ನಮಗೆ ಬೇಕು. ನಾವು ಇಷ್ಟೊತ್ತಿಗೆ ಸುಮ್ಮನೆ ಇದ್ವಿ, ಯಾಕೆಂದರೆ ಕೋರ್ಟಲ್ಲಿ ಇದೆಯಲ್ಲ, ಅವರು ಗಂಡ ಹೆಂಡ್ತಿದಲ್ಲ ಅಂತ ನಾವು ಸುಮ್ಮನೆ ಇದ್ವಿ. ಏನಾದರೂ ಆಗಲಿ ಅಂತ ಮದುವೆ ಆಗಿ 6 ತಿಂಗಳು ಸರ್ ಆಗಿದ್ದು. ಅಷ್ಟೊಂದು ತುಂಬಾ ಅವನಿಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಅಂತ ನನ್ನ ತಮ್ಮನಿಗೆ. ಇವತ್ತು ಹೋಗಿ ತುಂಬಾ ಹೊಡೆದಿದ್ದಾರೆ ಸರ್. ಅವನು ಉಳಿದಿರೋದೇ ತುಂಬಾ ಜನ ಎಲ್ಲ ಸೇರಿ ಅವನಿಗೆ ಉಳಿಸ್ಕೊಂಡು ಬಂದಿದ್ದಾರೆ ಸರ್. ಇವತ್ತು ನನಗೆ ನ್ಯಾಯ ಬೇಕು ಸರ್, ನಮಗೆ ನ್ಯಾಯ ಕೊಡಿಸ್ಲೇಬೇಕು ನೀವು. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಶರೀಫ್ ಖಾನ್, ಶಬಾನಾ, ಇನಾಯತ್, ರಿಹಾನ್ ಇವರ ಮೇಲೆ ಎಫ್ಐಆರ್ ದಾಖಲಿಸಿ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ.